31ನೇ ಪ್ರಶ್ನೆ, ಕದಂಬರ ಕಾಲದ ಯಾವ ಶಾಸನವು ಕನ್ನಡದ ಮೊದಲ ಪೂರ್ಣ ಪ್ರಮಾಣದ ಶಾಸನ ಎಂದು ಹೆಸರುವಾಸಿಯಾಗಿದೆ? ಎ. ತಾಳಗುಂದ ಶಾಸನ, ಬಿ. ಹಲ್ಮಿಡಿ ಶಾಸನ, ಸಿ. ಬನವಾಸಿ ಶಾಸನ, ಡಿ. ಚಂದ್ರವಳ್ಳಿ ಶಾಸನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಹಲ್ಮಿಡಿ ಶಾಸನ. ಕ್ರಿಸ್ತಶಕ 450ರ ಸುಮಾರಿನ ಹಲ್ಮಿಡಿ ಶಾಸನವು ಕನ್ನಡದ ಮೊದಲ ಪೂರ್ಣ ಪ್ರಮಾಣದ ಶಾಸನ ಎಂದು ಇತಿಹಾಸದಲ್ಲಿ ಪ್ರಸಿದ್ಧಿಯಾಗಿದೆ. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರೆತಿದೆ. ಇದನ್ನು ಕದಂಬ ವಂಶದ ರಾಜ ಕಾಕುಸ್ಥವರ್ಮನು ಕಾಲದಲ್ಲಿ ಕೆತ್ತಿಸಲಾಗಿದೆ. 32ನೇ ಪ್ರಶ್ನೆ, ಗಂಗರ ದೊರೆ 2ನೇ ಶಿವಮಾರನು ಬರೆದ ಗಜಾಷ್ಟಕ ಎಂಬ ಕೃತಿಯು ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಎ. ಕುದುರೆಗಳ ಆರೈಕೆ, ಬಿ. ಆನೆಗಳ ನಿರ್ವಹಣೆ ಮತ್ತು ಚಿಕಿತ್ಸೆ, ಸಿ. ರಾಜ್ಯಶಾಸ್ತ್ರ, ಡಿ. ಯುದ್ಧತಂತ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಆನೆಗಳ ನಿರ್ವಹಣೆ ಮತ್ತು ಚಿಕಿತ್ಸೆ. ಗಂಗರ ದೊರೆ 2ನೇ ಶಿವಮಾರನು ಆನೆಗಳ ಸಾಕಾಣಿಕೆ, ನಿರ್ವಹಣೆ ಮತ್ತು ಅವುಗಳ ಬಗ್ಗೆ ಬರುವ ಕಾಯಿಲೆ ಚಿಕಿತ್ಸೆ ಬಗ್ಗೆ ಗಜಾಷ್ಟಕ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಇವನನ್ನು ಗಜಾಷ್ಟಕದ ಕರ್ತೃ ಎಂದು ಕರೆಯಲಾಗುತ್ತದೆ. 33ನೇ ಪ್ರಶ್ನೆ, ಐಹೊಳೆಯ ಶಾಸನವನ್ನು ಕೆತ್ತಿಸಿದ ರವಿಕೀರ್ತಿಯು ಯಾವ ಚಾಲುಕ್ಯ ದೊರೆಯ ಆಸ್ಥಾನದ ಕವಿಯಾಗಿದ್ದನು? ಎ. 1ನೇ ಪುಲಕೇಶಿ, ಬಿ. 2ನೇ ಪುಲಕೇಶಿ, ಸಿ. ವಿಕ್ರಮಾದಿತ್ಯ, ಡಿ. ವಿನಯಾದಿತ್ಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. 2ನೇ ಪುಲಕೇಶಿ. ಕ್ರಿಸ್ತಶಕ 634ರಲ್ಲಿ ಐಹೊಳೆ ಶಾಸನವನ್ನು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾದ 2ನೇ ಪುಲಕೇಶಿಯ ಆಸ್ಥಾನ ಕವಿ ರವಿಕೀರ್ತಿ ರಚಿಸಿದನು. ಈ ಶಾಸನದಲ್ಲಿ ಪುಲಕೇಶಿಯು ಹರ್ಷವರ್ಧನನನ್ನು ಸೋಲಿಸಿದ ವಿಜಯದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನೀಡುತ್ತದೆ. 34ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಲಾಂಛನ ಯಾವುದಾಗಿತ್ತು? ಎ. ವರಾಹ, ಬಿ. ಸಿಂಹ, ಸಿ. ಗಂಡಬೇರುಂಡ, ಡಿ. ಹುಲಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ವರಾಹ. ಬಾದಾಮಿ ಚಾಲುಕ್ಯರು ವಿಷ್ಣುವಿನ ಅವತಾರವಾದ ವರಾಹವನ್ನು ತಮ್ಮ ಅಧಿಕೃತ ರಾಜಲಾಂಛನವನ್ನಾಗಿ ಬಳಸುತ್ತಿದ್ದರು. 35ನೇ ಪ್ರಶ್ನೆ, ಚಾಲುಕ್ಯರ ಕಾಲದಲ್ಲಿ ಘಟಿಕಾಸ್ಥಾನ ಎಂದರೆ ಏನಾಗಿತ್ತು? ಎ. ನ್ಯಾಯಾಲಯ, ಬಿ. ಉನ್ನತ ಶಿಕ್ಷಣ ಕೇಂದ್ರಗಳು, ಸಿ. ತೆರಿಗೆ ವಸೂಲಿ ಕೇಂದ್ರ, ಡಿ. ಸೈನ್ಯದ ತರಬೇತಿ ಶಾಲೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಉನ್ನತ ಶಿಕ್ಷಣ ಕೇಂದ್ರಗಳು. ಚಾಲುಕ್ಯರ ಕಾಲದಲ್ಲಿ ಘಟಿಕಾಸ್ಥಾನಗಳು ಉನ್ನತ ಶಿಕ್ಷಣದ ಪ್ರಮುಖ ಕೇಂದ್ರಗಳಾಗಿದ್ದವು. ಇವುಗಳಲ್ಲಿ ವೇದಗಳು, ಪುರಾಣಗಳು ಮತ್ತು ಇತರ ಧಾರ್ಮಿಕ ಮತ್ತು ಲೌಕಿಕ ವಿಷಯಗಳನ್ನಾಗಿ ಬೋಧಿಸಲಾಗುತ್ತಿತ್ತು. ಇವು ಇಂದಿನ ವಿಶ್ವವಿದ್ಯಾಲಯಗಳಂತೆಯೇ ಕಾರ್ಯನಿರ್ವಹಿಸುತ್ತಿದ್ದವು. 36ನೇ ಪ್ರಶ್ನೆ, ಐಹೊಳೆಯನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದ ಇತಿಹಾಸಕಾರ ಯಾರು? ಎ. ಪರ್ಸಿನ್ ಬ್ರೌನ್, ಬಿ. ಫರ್ಗ್ಯೂಸನ್, ಸಿ. ವಿನ್ಸೆಂಟ್ ಸ್ಮಿತ್, ಡಿ. ಹೆನ್ರಿ ಕೆಸಿನ್ಸ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಪರ್ಸಿ ಬ್ರೌನ್. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಐಹೊಳೆಯು ದೇವಸ್ಥಾನ ನಿರ್ಮಾಣ ಶೈಲಿಯ ಪ್ರಯೋಗಶಾಲೆಯಾಗಿದ್ದರಿಂದ ಅವರು ಈ ರೀತಿ ಬಣ್ಣಿಸಿದ್ದಾರೆ. 37ನೆಯ ಪ್ರಶ್ನೆ, ಗಂಗರ ಕಾಲದಲ್ಲಿ ರಾಜಧಾನಿಯನ್ನು ಕುವಲಾಲದಿಂದ ತಲಕಾಡಿಗೆ ವರ್ಗಾಯಿಸಿದವರು ಯಾರು? ಎ. ಕೊಂಗುಣಿವರ್ಮ, ಬಿ. ಹರಿವರ್ಮ, ಸಿ. ದುರ್ವಿನೀತ, ಡಿ. ಶ್ರೀಪುರುಷ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಹರಿವರ್ಮ. ಗಂಗರ ಮೊದಲ ರಾಜಧಾನಿ ಕುವಲಾಲ, ಇಂದಿನ ಕೋಲಾರ ಆಗಿತ್ತು. ಈ ಮನೆತನದ ಸ್ಥಾಪಕ ಕೊಂಗುಣಿವರ್ಮ. ಕ್ರಿಸ್ತಶಕ 390ರಲ್ಲಿ ಗಂಗರ ರಾಜಧಾನಿಯನ್ನು ಕೋಲಾರದಿಂದ ಕಾವೇರಿ ನದಿಯ ದಡದಲ್ಲಿರುವ ತಲಕಾಡಿಗೆ ವರ್ಗಾಯಿಸಿದ ಕೀರ್ತಿ ಹರಿವರ್ಮನಿಗೆ ಸಲ್ಲುತ್ತದೆ. ಇತಿಹಾಸದಲ್ಲಿ ದುರ್ವಿನೀತನು ಗಂಗ ಮನೆತನದ ಅತ್ಯಂತ ಪ್ರಾಬಲ್ಯ ಅರಸನಾಗಿದ್ದರೆ, ಶ್ರೀಪುರುಷನ ಕಾಲದಲ್ಲಿ ರಾಜ್ಯವು ಅತ್ಯಂತ ವೈಭವದ ಶಿಖರಕ್ಕೇರಿತ್ತು. 38ನೇ ಪ್ರಶ್ನೆ, ಪಟ್ಟದಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಎ. ಲೋಕಮಹಾದೇವಿ, ಬಿ. ತ್ರೈಲೋಕ್ಯ ಮಹಾದೇವಿ, ಸಿ. ಶಾಂತಲೆ, ಡಿ. ಅತಿಮಬ್ಬೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಲೋಕಮಹಾದೇವಿ. ಪಟ್ಟದಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ಬಾದಾಮಿ ಚಾಲುಕ್ಯ ಅರಸನಾದ 2ನೇ ವಿಕ್ರಮಾದಿತ್ಯನ ಪತ್ನಿ ಲೋಕಮಹಾದೇವಿಯು ನಿರ್ಮಿಸಿದಳು. ಕಂಚಿಯ ಪಲ್ಲವರ ಮೇಲಿನ ವಿಜಯದ ನೆನಪಿಗಾಗಿ ಈ ಭವ್ಯವಾದ ದೇವಾಲಯವನ್ನು ಕಟ್ಟಿಸಲಾಯಿತು. 39ನೇ ಪ್ರಶ್ನೆ, ಕದಂಬರ ಕಾಲದಲ್ಲಿ ಕುಲಪುತ್ರ ಎಂದರೆ ಯಾರು? ಎ. ರೈತರು, ಬಿ. ರಾಜವಂಶದ ಉನ್ನತ ಅಧಿಕಾರಿಗಳು, ಸಿ. ವರ್ತಕರು, ಡಿ. ಗುಲಾಮರು. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಬಿ. ರಾಜವಂಶದ ಉನ್ನತ ಅಧಿಕಾರಿಗಳು. ಕದಂಬರ ಆಡಳಿತ ವ್ಯವಸ್ಥೆಯಲ್ಲಿ ಕುಲಪುತ್ರ ಎಂಬ ಪದವನ್ನು ರಾಜಮನೆತನಕ್ಕೆ ಸೇರಿದ ಅಥವಾ ರಾಜವಂಶದ ಅತ್ಯಂತ ನಂಬಿಕಸ್ಥ ಮತ್ತು ಉನ್ನತ ಶ್ರೇಣಿಯ ಅಧಿಕಾರಿಗಳನ್ನು ಗುರುತಿಸಲು ಬಳಸಲಾಗುತ್ತಿತ್ತು. ಇವರು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು. 40ನೆಯ ಪ್ರಶ್ನೆ. ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದಾಗಿತ್ತು? ಎ. ಬಾದಾಮಿ, ಬಿ. ಐಹೊಳೆ, ಸಿ. ಪಟ್ಟದಕಲ್ಲು, ಡಿ. ಬನವಾಸಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಐಹೊಳೆ. ಐಹೊಳೆಯನ್ನು ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಬಾದಾಮಿ ಚಾಲುಕ್ಯರು ಆರಂಭದಲ್ಲಿ ಐಹೊಳೆಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ನಂತರ 1ನೇ ಪುಲಕೇಶಿಯ ಕಾಲದಲ್ಲಿ ರಾಜಧಾನಿಯನ್ನು ವಾತಾಪಿಗೆ ಸ್ಥಳಾಂತರಿಸಲಾಯಿತು. ಇಂದಿನ ಬಾದಾಮಿಯೇ ಅಂದಿನ ವಾತಾಪಿ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಅಡಿಪಾಯ ಹಾಕಿದ ಕದಂಬರು, ಗಂಗರು ಮತ್ತು ಬಾದಾಮಿ ಚಾಲುಕ್ಯರ ವೈಭವದ ಇತಿಹಾಸವನ್ನು ತಿಳಿದುಕೊಂಡೆವು. ನಮ್ಮ ಮಣ್ಣಿನ ಸಂಸ್ಕೃತಿ ಮತ್ತು ಕಲೆಗೆ ಈ ರಾಜವಂಶಗಳ ಕೊಡುಗೆ ನಿಜಕ್ಕೂ ಅಪಾರ. ಈ 3 ರಾಜವಂಶಗಳಲ್ಲಿ ನಿಮಗೆ ಯಾವ ರಾಜವಂಶದ ಇತಿಹಾಸ ಮತ್ತು ವಾಸ್ತುಶಿಲ್ಪ ಹೆಚ್ಚು ಇಷ್ಟ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಇತಿಹಾಸದ ಈ ಸರಣಿಯ ಮುಂದಿನ ವಿಡಿಯೋದಲ್ಲಿ ನಾವು ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರ ವೈಭವದ ರೋಚಕ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ನೀವು ಬಾದಾಮಿ ಅಥವಾ ಶ್ರವಣಬೆಳಗೊಳಕ್ಕೆ ಯಾರಾದರೂ ಭೇಟಿ ನೀಡಿದ್ದೀರಾ? ಭೇಟಿ ನೀಡಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇತಿಹಾಸ ಮತ್ತು ಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸಿಗೋಣ ಮುಂದಿನ ಭಾಗದಲ್ಲಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.